ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಬ್ಲಾಗಲ್ಲಿ ಮನೆಯ ಹೋಮ್ ಟೂರ್ ಮಾಡ್ತಿದ್ದೇನೆ. ಮೋಸ್ಟ್ ಅವೇಟೆಡ್ ವಿಡಿಯೋ ಅಂತೇಳಿ ಹೇಳ್ಬೋದು. ತುಂಬ ಜನರು ಕಾಯ್ತಿದ್ದೀರಿ ಹೋಮ್ ಟೂರ್ ಮಾಡಿಸ್ಲಿಕ್ಕೆ. ಸೊ ಈ ಮನೆಯಲ್ಲಿ ನಾನು ತೋರಿಸ್ತೇನೆ ನಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ, ಎಂತೆಲ್ಲ ಜೀವ ಜಂತುಗಳು ಉಂಟು, ಎಂತೆಲ್ಲ ಕ್ರಿಮಿಕೀಟಗಳು ಉಂಟು, ಎಲ್ಲ ನೋಡಲಿಕ್ಕೆ ಸಿಗ್ತದೆ. ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡುವ. ಕಿಯಾರಾ, ಇದು ನಮ್ಮ ಮೇನ್ ಪ್ಯಾಸೇಜ್, ಹಾಲಿಗೆ ಹೋಗುವ ಪ್ಯಾಸೇಜ್. ಇದು ಮೇನ್ ಡೋರ್. ಹಾಗೂ ಇಲ್ಲೆಲ್ಲ ಎಂತೆಲ್ಲ ನೆಸೆಸಿಟೀಸ್ ಉಂಟು, ಎಮರ್ಜೆನ್ಸಿ ಐಟಮ್ಸ್, ಪರ್ಫ್ಯೂಮ್, ಲೋಷನ್ ಅದೆಲ್ಲ ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಒಂದು ಸ್ಪೇಸ್, ಇಲ್ಲಿ ಶೂ ರ್ಯಾಕ್ ಎಲ್ಲ ಇಟ್ಟಿದ್ದೇವೆ. ಇಡೀ ಬಿಲ್ಡಿಂಗ್ನವ್ರದ್ದು ಶೂ ಇಲ್ಲ, ಇದು ನಮ್ಮದೇ ಶೂ. ಆದರೆ ಇಲ್ಲಿ ಎಂತ ಮಾಡೋದು, ಒಬ್ಬರೊಬ್ಬರದು 5 ಶೂಸ್ ಅಂದರೆ ಇಷ್ಟು ಶೂ ರ್ಯಾಕ್ ಬೇಕಾಗ್ತದೆ. ಇದು ಸಹ ಶೂ ರ್ಯಾಕ್, ಇದು ಸಹ ಶೂ ರ್ಯಾಕ್, ಇದು ಐಕ್ಯದು ಶೂ ರ್ಯಾಕ್. ಇದು ನನ್ನ ಗಂಡದು ಆಯುಧ ಟೂಲ್ ಬಾಕ್ಸ್. ಥ್ರೆಡ್ಮಿಲ್ ಉಂಟು, ಇದರಲ್ಲಿ ನಡೀಲಿಕ್ಕೆ ಟೈಮ್ ಇಲ್ಲ. ಸೊ ಇದನ್ನು ಹೀಗೆ ಇಟ್ಟಿದ್ದೇವೆ, ಒಂದು ಬೆಲೂನ್ ಹಾಕಿ ಮ್ಯಾರಿನೇಷನ್ಗೆ, ಖಾಲಿ ಶೋ ಪೀಸಾಗಿ ಇಟ್ಟಿದ್ದೇವೆ. ಇದು ಬಂದು ಸಾಧಾರಣ 5ರಿಂದ 6 ವರ್ಷ ಆಯಿತು, ತುಂಬ ಕಮ್ಮಿ ಯೂಸ್ ಮಾಡಿದ್ದು. ಎಂಟ್ರೆನ್ಸಿಂದ ಎದುರು ಒಂದು ಪ್ಯಾಸೇಜ್ ಉಂಟು. ಈ ಪ್ಯಾಸೇಜ್ ಮುಂಚೆ ಇಲ್ಲಿ ಕಿಚನ್, ಸ್ವಲ್ಪ ಎದುರು ಹೋಗುವಾಗ ಇದು ವಾಶ್ರೂಮ್, ಇದು ಬೆಡ್ರೂಮ್ದು ಡೋರ್, ಮತ್ತು ಇದು ಹಾಲ್. ಸ್ಟ್ರೇಟ್ ಬಂದರೆ ಹಾಲ್. ಹಾಲಲ್ಲಿ ನಾನು ಮುಂಚೆ ಹೇಳಿದಾಗೆ ಎಲ್ಲ ಪ್ಲ್ಯಾಂಟ್ಸ್ ಅನ್ನು ಇಟ್ಟಿದ್ದೇವೆ. ಹಿಂದೆ ಸಹ ಪ್ಲ್ಯಾಂಟ್ಸ್ ಉಂಟು, ಹಾಗೂ ಇಲ್ಲಿ ಸಹ ಪ್ಲ್ಯಾಂಟ್ಸ್ ಉಂಟು. ಎಲ್ಲ ಕಡೆ ನಾನು ಪ್ಲ್ಯಾಂಟ್ಸ್ ಇಟ್ಟಿದ್ದೇನೆ. ಒಂದು ಒಳ್ಳೆ ವೈಬ್ ಕೊಡ್ತದೆ ಮನೆಗೆ. ಸೊ ಅದು ನಂದು ಮತ್ತು ನನ್ನ ಹಸ್ಬೆಂಡ್ ಥಿಂಕಿಂಗ್. ಸೊ ಎಲ್ಲ ಕಡೆ ಪ್ಲ್ಯಾಂಟ್ಸಿಂದ ನಾವು ಎಂತ ಸಹ ಶೋ ಪೀಸ್ ಇಲ್ಲ, ಪ್ಲ್ಯಾಂಟ್ಸೇ ಇಟ್ಟು ಡೆಕೋರೇಟ್ ಮಾಡಿದ್ದೇವೆ. ಎಂಟ್ರೆನ್ಸಲ್ಲಿ ಹೀಗೆ ಕ್ರೀಪರ್ ಹಾಕಿ ಒಂದು ಒಳ್ಳೆ ವೈಬ್ ಕೊಡ್ತದೆ ಎಂಟರ್ ಆಗುವಾಗ. ಸೊ ಇದು ಕ್ರೀಪರ್ ಹಾಕಿದ್ದೇವೆ. ಸೊ ಇದು ಮಿನಿ ಬೇಕಿದ್ರೆ ಇದು ನಾವು ಅಮೆಝಾನಿಂದ ತಗೊಂಡದ್ದು. ಇದರ ಲಿಂಕ್ ನಾನು ಹಾಕ್ತೇನೆ ಆಯಿತಾ ಡಿಸ್ಕ್ರಿಪ್ಷನಲ್ಲಿ. ಸೊ ನಿಮಗೆ ಬೇಕಿದ್ರೆ ನೀವು ಆರ್ಡರ್ ಮಾಡ್ಬೋದು. ಇದು ಕಿಯಾರದು ಪ್ಲೇ ಏರಿಯಾ. ಎಂತೆಲ್ಲ ಟಾಯ್ಸ್ ಬೇಕು ಎಲ್ಲ ಈ ಏರಿಯಾದಲ್ಲಿ ಅರೇಂಜ್ ಮಾಡಿ ನಾನು ಇಡ್ತೇನೆ. ಮತ್ತು ಪುನಃ ಅದು ಆಚೆ ಈಚೆ ಆಗ್ತದೆ, ಪುನಃ ರಾತ್ರಿಗೆ ಜೋಡಿಸಿಡ್ತೇನೆ. ಇದರಲ್ಲಿ ಎಂತ ಇಲ್ಲ ಅಂತೇಳಿ ಇಲ್ಲ. ಟೋಸ್ಟರ್, ರೋಸ್ಟರ್, ಡಾಕ್ಟರ್ ಆಗಬೇಕಾ, ಚೆಫ್ ಆಗಬೇಕಾ, ಗುಡಿಸೋರು ಆಗಬೇಕಾ, ಎಂತ ಆಗಬೇಕು ಎಲ್ಲ ಇಲ್ಲಿ ಉಂಟು. ಗಂಡಗೆ ಸಿಕ್ಕಿದ ಸರ್ಟಿಫಿಕೇಟ್ಸನ್ನು ಇಲ್ಲಿ ಹಾಕಿದ್ದೇವೆ. ಇಲ್ಲಿ ಸಹ 2 ಗಿಡಗಳನ್ನು ಇಟ್ಟಿದ್ದೇವೆ. ಇದು ಮನಿ ಪ್ಲಾಂಟ್ ಹಾಗೂ ಇದು ಸಂಬ್ರಬಳ್ಳಿ. ಇದು ಬ್ಯಾಂಬೂ ಶೂಟ್, ಇಟ್ಸ್ ಅ ಬ್ಯಾಂಬೂ ಶೂಟ್. ಇದು ಸ್ನೇಕ್ ಪ್ಲ್ಯಾಂಟ್, ಇದೊಂದು ಬಾನ್ಸಾಯಿ ಗಿಡ, ಸದ್ಯಕ್ಕೆಲ್ಲ ಎಲೆ ಬಿದ್ದಿದೆ. ಇದು ಸಹ ಬ್ಯಾಂಬೂ ಶೂಟ್. ಸಂಬ್ರಬಳ್ಳಿ ಬ್ಯಾಂಬೂ ಶೂಟ್. ಇದು ಸ್ನೇಕ್ ಪ್ಲ್ಯಾಂಟ್, ಇದು ಮನಿ ಪ್ಲ್ಯಾಂಟ್. ಇದು ನಮ್ಮದು ಫಸ್ಟ್ ಎಕ್ವೇರಿಯಂ. ಈ ಮೀನಿನ ಹೆಸರು ಕೊಕ್ಕೋ ಅಂತೇಳಿ. ಬ್ರೀಡ್ ಫ್ಲವರ್ ಹಾರ್ನ್ ಬ್ರೀಡ್ ಆಯ್ತಾ. ಇದು ಊಟ ಆಯ್ತು ಸ್ನಾನಕ್ಕೆ ಹೋಗುದಾ? ಅದು ಸ್ನಾನ ಮಾಡ್ತಾನೆ ಉಂಟು ಇಡೀ ದಿನ. ಇದು ಆಟೋಮ್ಯಾಟಿಕ್ ಫೀಡರ್ ಕೊಕ್ಕೋಗೆ. ಸೊ ಬೆಳಿಗ್ಗೆ ಮತ್ತು ರಾತ್ರಿ ಆಟೋಮ್ಯಾಟಿಕ್ ಆ ಟೈಮ್ಗೆ ನಾವು ಸೆಟ್ ಮಾಡಿ ಇಟ್ಟಿದ್ದೇವೆ, ಆ ಟೈಮ್ಗೆ ಫೀಡ್ ಆಗ್ತದೆ. ರೆಡ್ ಉಂಟು, ಅವನಿಗೆ ನಿದ್ದೆ ಅಲ್ಲವೇನ. ಹೀಗೆ ಮಾಡುದವ, ಇನ್ನೊಂದು ಸೊಳಗೆ ಹಾಕುದು ಒಳ್ಳೆ. ಮತ್ತೆ ಇನ್ನೊಂದು ಎಕ್ವೇರಿಯಂ ಇದು ನಾನು ರಾತ್ರಿ ಇದು ವ್ಯೂ ತೋರಿಸ್ತೇನೆ ಆಯ್ತಾ, ಲೈಟ್ ಬಿದ್ದಾಗ. ಇದಕ್ಕೆ ಸಹ ಆಟೋಮ್ಯಾಟಿಕ್ ಫೀಡರ್ ಉಂಟು. ಆಟೋಮ್ಯಾಟಿಕ್ ಫೀಡರ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಇದು ಚಿಕ್ಕದಾದ ಡೈನಿಂಗ್ ಟೇಬಲ್, ಇಲ್ಲಿ ಎಲ್ಲರೂ ಸೇರಿ ಊಟ ಮಾಡಲಿಕ್ಕೆ. ಇದು ನಾವು ರೇರ್ಲಿ ಯೂಸ್ ಮಾಡೋದು, ಆದರೆ ಸಹ ಒಂದು ಉಂಟು, ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಲ್ಲ, ಉಂಟು. ಇದರಲ್ಲಿ ಹೈಯೆಸ್ಟ್ ಇವಳ ಪುಸ್ತಕ, ಟಾಯ್ಸ್ ಎಲ್ಲ ನಪ್ಪೆಲಿಕೊಂಡಿರ್ತದೆ ಟೇಬಲಲ್ಲಿ. ಮತ್ತು ಈ ಕರ್ಟನ್ಸ್ ನಾವು ಇದು ಮಾಡಿದ್ದು, ಕಸ್ಟಮೈಸ್ ಮಾಡಿದ್ದು ಚೈನಾ ಮಾಲ್ದ ಆಯಿತಾ. ಇದು ಕಸ್ಟಮೈಸ್ ಮಾಡಿ ನಾವು ಒಳಗೆ ಇದಕ್ಕೆ ಲೈನಿಂಗ್ ಹಾಕಿದ್ದೇವೆ, ಸ್ವಲ್ಪ ಕತ್ತೆಲ್ಲ ಆಗಲಿಕ್ಕೆ. ಎಷ್ಟು 6 ಇಯರ್ಸ್ ಬ್ಯಾಕ್ ಏನೋ ತಗೊಂಡದ್ದು. 6 ಇಯರ್ಸ್ ಬ್ಯಾಕ್ ನಮಗೆ ಒಂದು ಕರ್ಟನ್ಗೆ 250 ದಿರಮ್ ಆಗಿದೆ. ಹೊರಗೆ ವ್ಯೂ ಎಂತ ಇಲ್ಲ ಆಯಿತಾ, ಖಾಲಿ ಕೆಲವು ಕಂಬಗಳೆಲ್ಲ ಉಂಟು ಅಷ್ಟೇ, ವ್ಯೂಸ್ ಎಂತ ಇಲ್ಲ ಶಾಪಲ್ಲಿ. ಇಟ್ಸ್ ಓಕೆ. ಇದು ಸಹ ಇವಳ ಬಾಟ್ಲಿ ಆಯ್ತಾ.
ID ಕಾರ್ಡ್ ಬೇಡ ಅಪ್ಪೆ ಬೇಡ ಬೇಡ ಬೇಡ. ಇಟ್ಸ್ ಓಕೆ, ಫಿಕ್ಸ್ ಮಾಡುವ. ಇಷ್ಟವಾ? ಇವಳ ಬಾಟಲ್ ಟೂರ್ಸ್ ಆಯ್ತಾಯ್ತಾ, ಹೇಗೆ ನೀರು ಕುಡಿಯುತ್ತ ಸಹ ಹೇಳಿಕೊಟ್ಟಿದ್ದಾಳೆ. ಅದು ಶಬ್ದ ಸಹ ಮಾಡಬೇಕು. ಆಯ್ತಪ್ಪ, ಆಯ್ತಾಯ್ತು. ಇದು ಕಿಯಾರನ ಸ್ಟಡಿ ಟೇಬಲ್. ತುಂಬ ಸಮಯದವರೆಗೆ ಯೂಸ್ ಆಗ್ತದೆ. ಅರೌಂಡ್ 3 to 7-8 ಇಯರ್ಸ್ವರೆಗೆ ಯೂಸ್ ಆಗ್ತದೆ. ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಆಯಿತಾ. ತುಂಬ ಒಳ್ಳೆ ಗಟ್ಟಿಯಾದ ಟೇಬಲ್ ಇದು. ತುಂಬ ನಮ್ಮ ಫ್ರೆಂಡ್ಸ ತಗೊಂಡ್ರು ಅವರ ಮಕ್ಕಳಿಗೆಲ್ಲ. ಒಳ್ಳೆದಾದ ಟೇಬಲ್. ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕ್ತೇನೆ. ಇಲ್ಲಿ ಎಲ್ಲ ಬುಕ್ಸ್ ಎಲ್ಲ ಇಡಲಿಕ್ಕೆ ಜಾಗ ಸಹ ಉಂಟು. ಸೊ ಇದು ನಮ್ಮ ಹಾಲ್. ಹಾಲ್ ಸ್ಟಫ್. ಡೋರಿಗೆ ಏನು ಕೊರತೆ ಇಲ್ಲ. ಬೆಡ್ರೂಮ್ಗೆ ಸಹ ಒಂದು ಡೋರ್ ಉಂಟು, ಬಾತ್ರೂಮ್ಗೆ ಸಹ ಡೋರ್, ಮೇನ್ ಡೋರ್, ಕಿಚನ್ಗೆ ಸಹ ಡೋರ್ ಉಂಟು. ಎಲ್ಲದಕ್ಕೆ ಡೋರ್ದು ಏನು ಕೊರತೆ ಇಲ್ಲ. ಗೋಡೆ ಬಿದ್ದರೆ ಸಹ ಚಿಂತಿಲ್ಲ, ಡೋರ್ ಒಂದು ಇರ್ತದೆ. ಸೊ ಇದು ನಮ್ಮದು ಫಸ್ಟ್ ವಾಶ್ರೂಮ್. ಇಲ್ಲೆಲ್ಲ ನಮ್ಮ ಕಾಸ್ಮೆಟಿಕ್ ಐಟಮ್ಸ್, ಟೂತ್ ಪೇಸ್ಟ್ ಎಲ್ಲ ಉಂಟು. ತಗೊಂಡು ಇಡ್ತಾನೆ, ತೇಪುದಿಲ್ಲ ಅಷ್ಟೇ. ಸೊ ಇದೆಲ್ಲ ಐಟಮ್ಸ್ ಇಲ್ಲಿ ಇಡ್ತೇವೆ. ಇದೊಂದು ವಾಶ್ ಬೇಸಿನ್. ಮತ್ತು ಎಲ್ಲ ಗುಡಿಸೋದು, ಒರೆಸೋದು, ಡಸ್ಟಿಂಗ್ ಎಂತೆಲ್ಲ ಉಂಟು. ಎಲ್ಲ ಇಂಟ್ಯಾಕ್ಟ್. ನನ್ನ ಹಸ್ಬೆಂಡ್ಗೆ ಎಂತ ಸಹ ಇಲ್ಲಿ ಕೆಳಗೆ ಬೀಳುವುದಲ್ಲ ಇಷ್ಟೇ ಅಲ್ಲ, ಅವರಿಗೆಲ್ಲ ಇಂಟ್ಯಾಕ್ಟ್ ಇರಬೇಕು. ಸೊ ಇಲ್ಲೆಲ್ಲ ಇಂಟ್ಯಾಕ್ಟ್. ಈ ಹುಕ್ ಸಹ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ ಆಯಿತಾ. ಇದನ್ನು ಅವರು ಆಣಿ ಹೊಡೆದು ಸರಿ ಕುತ್ಕೊಳಿಸಿದ್ದಾರೆ, ಯಾಕೆಂದರೆ ಹೆವಿ ಹೆಚ್ಚು ತಗೊಳ್ಳೋದಿಲ್ಲ. ಸೊ ಆಣಿ ಹೊಡೆದು ಕುತ್ಕೊಳಿಸಿದ್ದಾರೆ. ಮತ್ತು ಇಲ್ಲಿ ಒಂದು ಟಿಶ್ಯೂ ಬಾಕ್ಸ್ ಉಂಟು ಇಷ್ಟೇ. ಮತ್ತು ಸ್ಟೂಲ್ ಇಟ್ಟದು, ಯಾಕಂದರೆ ಇಂಡಿಯನ್ ವಾಶ್ರೂಮ್ದು ಫೀಲ್ ಬರಲಿಕ್ಕೆ. ಸ್ಟೂಲ್ ಭಾರಿ ಒಳ್ಳೆ ಹೇಳ್ತಾರೆ. ಕಾನ್ಸ್ಟಿಪೇಷನ್ ಇಲ್ಲದೆ ನಾರ್ಮಲಿ ಸಹ ಇಂಡಿಯನ್ ವಾಶ್ರೂಮ್ ಅಷ್ಟು ಬೆಸ್ಟ್ ಬೇರೆ ಯಾವ್ದು ಸಹ ಅಲ್ಲ. ಸೊ ಅದಕ್ಕೆ ಇಂಡಿಯನ್ ವಾಶ್ರೂಮ್ದು ಫೀಲ್ ಬರಲಿಕ್ಕೆ, ಮತ್ತು ಮಕ್ಕಳಿಗೆ ಸಹ ಒಳ್ಳೆ ಒಂದು ಸ್ಟೆಪ್ ರೀತಿಯಲ್ಲಿ ಹತ್ತಿ ಯೂಸ್ ಮಾಡಲಿಕ್ಕೆ. ಸೊ ಅದಕ್ಕೆ ಒಂದು ಸ್ಟೆಪ್ ರೀತಿಯಲ್ಲಿ ಸ್ಟೂಲ್ ಇಲ್ಲಿ ಇಟ್ಟಿದ್ದೇವೆ. ಈಗ ನಮ್ಮ ರೂಮ್ ಟೂರ್ ಮಾಡ್ತೇನೆ. ಇದು ಬೆಡ್ರೂಮ್ಗೆ ಹೋಗೋ ದಾರಿ. ಇದೊಂದು ಪ್ಯಾಸೇಜ್. ಇದು ಲಾಂಡ್ರಿ ಬ್ಯಾಗ್. ಇಲ್ಲೆಲ್ಲ ನಾವು ಮದ್ದು ಇಡ್ತೇವೆ. ಎಮರ್ಜೆನ್ಸಿಗೆ ಎಂತೆಲ್ಲ ಮದ್ದು ಉಂಟು, ಎಂತೆಲ್ಲ ಕಾಯಿಲೆಗೆ ಮದ್ದು ಉಂಟು, ಎಲ್ಲ ಇಲ್ಲಿ ನಪ್ಪಲಿಕೊಂಡಿರ್ತದೆ. ಇದು ವಾಟರ್ ಡಿಸ್ಪೆನ್ಸರ್. ಮತ್ತು ಇದು ನಮ್ಮ ಚಿಕ್ಕದಾದ ಚೊಕ್ಕದಾದ ಬೆಡ್ರೂಮ್. ಇಲ್ಲಿ ಒಂದು ಡ್ರಾವರ್, ಎಮರ್ಜೆನ್ಸಿಗೆ ಎಂತೆಲ್ಲ ಐಟಮ್ಸ್ ಬೇಕು, ಮೆಡಿಸಿನ್ ಇರಲಿ, ಕೇಬಲ್ಸ್ ಇರಲಿ, ಅದೆಲ್ಲ ಇಡಲಿಕ್ಕೆ ಒಂದು ಡ್ರಾವರ್ ರೀತಿಯಲ್ಲಿ ಉಂಟು ಇಲ್ಲಿ. ಮತ್ತು ಇಲ್ಲಿ ಒಂದು ಮಿರರ್. ಎಮರ್ಜೆನ್ಸಿ ಇಲ್ಲಿ ಹೊರಟು ನಮ್ಮ ಮುಸುಂಟು ನೋಡಿ ರಪಕ್ಕ ಹೋಗ್ಬೋದಲ್ಲ, ಅದಕ್ಕೆ ಇಲ್ಲಿ ಒಂದು ಮಿರರ್. ಎಂತ ಮಾರೆ ಇವರ ಸ್ಟ್ಯಾಂಡಲ್ಲಿ ಒಂದು ಬಟ್ಟೆ ಸಹ ನೇತಾಡೋದು ಎಷ್ಟು ನೀಟ್ ಉಂಟಂತ ನೆನೆಸ್ತೀರಾ? ಇವತ್ತು ವೀಕೆಂಡ್ ಅಲ್ಲ, ಇವತ್ತೆಲ್ಲ ಬಟ್ಟೆ ಒಗ್ದಿದ್ದೇನೆ ಆಯ್ತಾ. ಇಲ್ಲದೆ ನಮ್ಮ ಸ್ಟ್ಯಾಂಡಲ್ಲಿ ಸಹ ಬಟ್ಟೆ ನಪಿಲಿಕೊಂಡಿರ್ತದೆ. ಇದು ನನ್ನ ಗಂಡನ ಮ್ಯೂಸಿಕ್ ಸ್ಟ್ಯಾಂಡ್. ಸೊ ಅವರು ಮ್ಯೂಸಿಕ್ ಎಂತ ಸಹ ಕಂಪೋಸ್ ಮಾಡೋದಿರಲಿ, ಹಾಡೋದಾದರೆ ಇರಲಿ, ಇಲ್ಲಿ ಬಂದು ಹಾಡ್ತಾರೆ. ಇದು ಅವರ ಕೀಬೋರ್ಡ್. ಹಾಗೂ ಮ್ಯೂಸಿಕ್ಗೆ ಬೇಕಾಗುವ ಎಂತೆಲ್ಲ ಸಾಮಗ್ರಿ ಉಂಟು ಎಲ್ಲ ಇಲ್ಲಿ ನಪ್ಪಿಲಿಕೊಂಡಿರ್ತದೆ. ನಮ್ಮ ವಾರ್ಡ್ರೋಬ್. ಎಲ್ಲರದು ಸಹ ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲಿ ಇರ್ತದೆ. ಹಂಪನ್ ಕಟ್ಟೆ ಅಂತ ಹೇಳ್ಬೋದು, ಮಿನಿ ಹಂಪನ್ ಕಟ್ಟೆ ನಮ್ಮದು ಇಲ್ಲಿ. ಇದು ಡ್ರೆಸ್ಸಿಂಗ್ ಟೇಬಲ್, ಹಾಗೂ ಅದರಲ್ಲಿ ಸ್ಟೂಲ್ಸು ಉಂಟು. ಯೂಸೇ ಆಗೋದಿಲ್ಲ. ಯೂಸ್ ಆಗೋದು ಐಟಮ್ ಮನೆಯಲ್ಲಿ ಯಾವುದು ಅಂತ ಕೇಳಿದರೆ ಇದೆ. ಡ್ರೆಸ್ಸಿಂಗ್ ಟೇಬಲ್ ಅಂತೂ ಯೂಸೇ ಆಗೋದಿಲ್ಲ. ಚೇರ್ ಇಲ್ಲಿ ಇಟ್ಟಿದ್ದೇವೆ. ಎಂತ ಸಹ ಮ್ಯೂಸಿಕ್ ಮಾಡೋದಾದರೆ ಅವರು ಈ ಚೇರನ್ನು ಇಲ್ಲಿ ಯೂಸ್ ಮಾಡ್ತಾರೆ ಕುತ್ಕೊಳ್ಳಿಕ್ಕೆ, ಮ್ಯೂಸಿಕ್ ಮಾಡಲಿಕ್ಕೆ. ಇಲ್ಲದ್ರೆ ಈ ಚೇರ್ ಇಲ್ಲಿರ್ತದೆ. ಟಾಯ್ಸ್ ಒಂದು ಹೇಳೋದೇ ಬೇಡ, ಪ್ರತಿಯೊಂದು ಮೂಲೆಯಲ್ಲಿ ಟಾಯ್ಸ್ ಉಂಟು. ಇಲ್ಲಿ ಸಹ ಟಾಯ್ಸ್ ಉಂಟು ಕಿಯಾರದು. ಮಾರಿ ಫೀಡಿಂಗ್ ಪಿಲ್ಲು ಇಟ್ಟಿದ್ದೀರಿ ಅಂತ ಕೇಳ್ತೀರಾ? ಇದು ಫೀಡಿಂಗ್ ಪಿಲ್ಲು. ಮುಂಚೆ ಫೀಡಿಂಗ್ ಪಿಲ್ಲು, ಈಗ ಮಗು ದೊಡ್ಡ ಆಗಿದಲ್ಲ, ಈಗ ಬಾರ್ಡರ್ ಪಿಲ್ಲು. ಅದು ಇವಳು ಮಲಗುವಾಗ ಬಾರ್ಡರ್ ಎಲ್ಲ ಇಡಲಿಕ್ಕೆ, ಅಂದರೆ ಇವಳು ಬೀಳದಾಗಿ ಅಡ್ಡ ಇಡಲಿಕ್ಕೆ ಹೆಲ್ಪ್ ಆಗ್ತದೆ. ಇದು ನಮ್ಮ ಬೆಡ್ರೂಮ್. ಒಂದು ಚಿಕ್ಕದಾದ ಚೊಕ್ಕದಾದ ಬಾಲ್ಕನಿ ಉಂಟು. ಇಲ್ಲಿ ಹೊರಗೆ ಬಂದರೆ ಬದಿದು ಫ್ಲಾಟಿಂದ ಸಹ 4 ಜನ ಹೊರಗೆ ಬರ್ತಾರೆ ನಮ್ಮ ಮುಸುಡು ನೋಡಲಿಕ್ಕೆ. ಸೊ ನಾವು ಹೆಚ್ಚು ಇಲ್ಲಿ ಹೊರಗೆ ನಪೆಲುವುದಿಲ್ಲ. ಖಾಲಿ ಬಟ್ಟೆ ಎಲ್ಲ ಒಣಗಿಸಲಿಕ್ಕೆ ಇಲ್ಲಿ ನಾವು ಹಾಕ್ತೇವೆ. ಇಲ್ಲಾಂದರೆ ಹೆಚ್ಚು ಬರುವುದಿಲ್ಲ ನಾವು ಹೊರಗೆ. ನಾವು ಬಟ್ಟೆ, ಮೆಣಸು ಅದನ್ನೆಲ್ಲ ಒಣಗಿಸಲಿಕ್ಕೆ ಈ ಬಾಲ್ಕನಿ ಸ್ಪೇಸನ್ನು ಯೂಟಿಲೈಸ್ ಮಾಡ್ತೇವೆ. ಇಲ್ಲಿ ನಾವು ನೆಟ್ ಸಹ ಹಾಕಿದ್ದೇವೆ. ಇಲ್ಲದೆ ಪಾರಿವಾಳ ಕಾಟ
ಒಟ್ರಾಸಿ ಗಲೀಜು ಮಾಡಿ ಇಡ್ತದೆ ಬಾಲ್ಕನಿಯನ್ನು. ಅದಕ್ಕೆ ನಾವು ಈ ಬಾಲ್ಕನಿಯನ್ನು ನೀಟ್ ಇಡಲಿಕ್ಕೆ ಇಲ್ಲಿ ನೆಟ್ ಹಾಕಿ ಬಿಟ್ಟೆವು. ಸೊ ಫುಲ್ ಬಾಲ್ಕನಿಯಲ್ಲಿ ನೆಟ್ ಉಂಟು. ಫುಲ್ ಇಲ್ಲಿ ನೆಟ್ ಹಾಕಿದ್ದೇವೆ ನಾವು, ಆಣಿ ಹೊಡೆದು ಹಾಕಿದ್ದೇವೆ. ಮತ್ತು ಇದು ನಮ್ಮ ಬಾಲ್ಕನಿ ಸ್ಪೇಸ್. ಇಲ್ಲೆಲ್ಲ ಕೆಲವು ಎಕ್ವೇರಿಯಂ ಐಟಮ್ಸ್ ಮತ್ತು ಎಕ್ಸ್ಟ್ರಾ ಚಟ್ಟಿ ಎಲ್ಲ ಇಲ್ಲಿ ಇಟ್ಟಿದ್ದೇವೆ. ಮತ್ತು ಇದು ನಮ್ಮ ಸ್ಟ್ಯಾಂಡ್ ಬಟ್ಟೆ ಒಣಗಿಸ್ಲಿಕ್ಕೆ. ಊರಲ್ಲೆಲ್ಲ ಹೀಗೆ ಬದಿ ಮನೆಯಲ್ಲಿ ಯಾರಾಚ ನೆಂಟರು ಬಂದರೆ ಅಕ್ಕಪಕ್ಕದವ್ರು ಇನ್ತಾರೆ ಏರು ಅಂತೇಳಿ. ಹಾಗೆ ಇಲ್ಲಿ ಸಹ ನಾವು ಬಾಲ್ಕನಿಗೆ ಹೋಗಿ ಸುಮ್ಮನೆ ನಿಂತರೆ ಅಕ್ಕಪಕ್ಕದ ಫ್ಲ್ಯಾಟ್ದವರೆಲ್ಲ ಬರ್ತಾರೆ, ಯಾರು ಈ ಪೊಂಜೋ ಏನು ಇವತ್ತು ಹೊರಗೆ ಬಂದಿದೆ ಅಂತೇಳಿ. ಸೊ ಅದಕ್ಕೆ ಭಾರಿ ರೇರ್ ನಾವು ಹೋಗುದು, ಯಾಕಂದರೆ ತುಂಬ ಜನರು ಸಿಗರೇಟ್ ಹೇಳಲಿಕ್ಕೆ ಹೊರಗೆ ಬಂದು ನಿಲ್ತಾರೆ. ಸೊ ಅದರಿಂದಾಗಿ ನಾವು ತುಂಬ ರೇರ್. ವಿಂಟರ್ಗೆ ನಾವು ಓಪನ್ ಇಡ್ತೇವೆ, ಅಂದರೆ ಒಳ್ಳೆ ಗಾಳಿ ಬರ್ತಾ ಇರ್ತದಲ್ಲ, ಸೊ ವಿಂಟರ್ಗೆ ಓಪನ್ ಇಡ್ತೇವೆ. ಬಟ್ ಇಲ್ಲದೆ ಸಮ್ಮರ್ಗೆ ಯಾರು ಸಹ ಇಲ್ಲಿ ಓಪನ್ ಇಡುವುದಿಲ್ಲ. ನಮಗೆ ಇಲ್ಲಿ ಒಂದು ವಾಶ್ರೂಮ್ ಸಹ ಉಂಟು. ಸೊ ಇದು ನಮ್ಮ ವಾಶ್ರೂಮ್. ಇದು ಸಹ ನೋಡಿ ಟಬ್ಬನ್ನು ಇಂಟ್ಯಾಕ್ಟ್, ಅವ್ರಿಗೆ ಎಂತ ಸಹ ಇಲ್ಲಿ ನಪ್ಪೆಲ್ಲುವುದು ಇಷ್ಟೇ ಅಲ್ಲ, ಸೊ ಎಲ್ಲ ಇಂಟ್ಯಾಕ್ಟ್. ಇಲ್ಲಿ ಸಹ ನೋಡಿ ಸ್ಟ್ಯಾಂಡ್ ಇಂಟ್ಯಾಕ್ಟ್, ಎಲ್ಲ ಸಾಮಾನು ಇಡಲಿಕ್ಕೆ. ಸೊ ಇದು ನಮ್ಮದು ಸೆಕೆಂಡ್ ವಾಶ್ರೂಮ್. ನೋಡಿ ಕೇಬಲ್ಸ್ ಆಚೆ ಈಚೆ ನಪ್ಪೆಲ್ಬಾರ್ದಂತಿಲ್ಲಿ ಈ ಎಕ್ಸ್ಟೆನ್ಷನ್ ಬಾಕ್ಸನ್ನು ಸಹ ಇಂಟ್ಯಾಕ್ಟ್ ಮಾಡಿ ಇಟ್ಟಿದ್ದಾರೆ. ಅವರ ಮ್ಯೂಸಿಕ್ ಟೇಬಲ್ಗೆ ಕೆಳಗೆ ನಪ್ಪಿಲ್ಬಾರ್ದು ಅಂತೇಳಿ, ಅದಕ್ಕೆ ಅಲ್ಲಿ ಸಹ ಇಂಟ್ಯಾಕ್ಟ್, ಎಲ್ಲ ಇಂಟ್ಯಾಕ್ಟ್. ನನ್ನನ್ನು ಕಿಯಾರನ್ನು ಹಾಗೂ ವೀನಾಕನ್ನು ಬಿಟ್ಟು ಬಾಕಿ ಎಲ್ಲ ಇಂಟ್ಯಾಕ್ಟ್. ಸೊ ಇದು ನಮ್ಮ ರೂಮ್ ಟೂರ್. ನಿಮಗೆ ಇದರಲ್ಲಿ ಎಂತೆಲ್ಲ ಐಟಮ್ಸ್ ಇಷ್ಟ ಆಗಿದೆ ಕಮೆಂಟ್ ಮೂಲಕ ಹೇಳಿ. ನಿಮಗೆ ಲಿಂಕ್ ಬೇಕಿದ್ರೆ ಸಹ ಹೇಳಿ. ಹೆಚ್ಚಾಗಿ ನಾವು ಮೋಸ್ಟ್ ಆಫ್ ದ ಐಟಮ್ಸ್ ಅಮೆಝಾನ್ದಲ್ಲಿ ತರಿಸೋದು. ಸೊ ಎಂಥದ್ದು ಸಹ ಬೇಕಿದ್ರೆ ನನ್ನ ಹತ್ರ ಲಿಂಕ್ ಇದ್ದರೆ ನಾನು ಡೆಫಿನೆಟ್ಲಿ ಪ್ರೊವೈಡ್ ಮಾಡ್ತೇನೆ, ಆಯಿತಾ. ಮ್ಯಾಟ್ರೆಸ್ ನಾವು ಕಿಂಗ್ ಕಾಯಿಲ್ದು ಪರ್ಚೇಸ್ ಮಾಡಿದ್ದು, ಬ್ಯಾಕ್ ಪೇನ್ಗೆ ಇದು. ಸೊ ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಹಾಕ್ತೇನೆ. ಪೇನಿಗೆ ಎಕ್ಸ್ಟ್ರಾ ಮ್ಯಾಟ್ರೆಸ್, ಇದು ಎಕ್ಸ್ಟ್ರಾ ಹಾಕಿದಲ್ಲ, ಇದರೊಟ್ಟಿಗೆ ಬಂದದ್ದು, ಇದು ಬ್ಯಾಕ್ ಪೇನ್ಗೆ. ನೋಡಿ ಇಷ್ಟು ದಪ್ಪ ಉಂಟು ಫೋಮ್. ಸ್ನೇಕ್ ಪ್ಲಾಂಟ್ಸ್ ಇಟ್ಟಿದ್ದೇನೆ ನಾನು ಸದ್ಯಕ್ಕೆ ಇಲ್ಲಿ ಇರಲಿ ಅಂತೇಳಿ. ಇದು ಸ್ವಲ್ಪ ICU ಅಲ್ಲಿತ್ತು, ಸೀರಿಯಸ್ ಇತ್ತು. ಸೊ ರಿಪೋರ್ಟ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ ನಾನು. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ರಪ ಮಾಡ್ತಾರೆ, ಆಯಿತಾ. ಬಟ್ ತುಂಬ ಕೆಲವು ಬಿಲ್ಡಿಂಗ್ಸ್ ಎಲ್ಲ ಕ್ವಾಲಿಟಿ ಅಷ್ಟು ಏನು ಒಳ್ಳೆಯಲ್ಲ. ಓಕೆ ಕ್ವಾಲಿಟಿ. ನಮ್ಮ ಸಹ ಕೆಲವು ಕಡೆ ಇದು ಪೇಂಟ್ ಹೊರಗೆ ಬರೋದಾ, ಸಿಮೆಂಟ್ ಹೊರಗೆ ಬರೋದಾ ಎಲ್ಲ ಇರ್ತದೆ. ಆದರೆ ಒಂದು ಖುಷಿ ಆಗೋದು, ಎಲ್ಲ ರೂಮಿಗೆ ಒಂದು ಡೋರ್ ಕೊಡ್ತಾರೆ. ವಾಶ್ರೂಮ್ ಇರಲಿ, ಕಿಚನ್ ಇರಲಿ, ಎಂತ ಸಹ ಇರಲಿ, ಒಂದೊಂದು ಡೋರ್, ದೊಡ್ಡ ಡೋರ್ ಗಟ್ಟಿ ಉಂಟು. ಸೈಡದು ವಾಲ್ ಬಿದ್ದರೆ ಸಹ ಅದು ಬೇರೆ ವಿಷಯ, ಡೋರ್ ಒಂದು ಗಟ್ಟಿ ಇರ್ತದೆ. ಇದು ನಮ್ಮ ಕಿಚನ್. ತುಂಬ ವಿಡಿಯೋಸಲ್ಲಿ ನೀವು ನೋಡಿರ್ಬೋದು. ಚಿಕ್ಕದಾದ ಚೊಕ್ಕದಾದ ಕಿಚನ್, ಎಂಟರ್ ಆಗುವಾಗಲೇ ಮುಗೀತದೆ. ವಾಷಿಂಗ್ ಮೆಷಿನ್, ಓವನ್, ಡಿಶ್ ವಾಷರ್ ಇಲ್ಲ ಸದ್ಯಕ್ಕೆ. ಗ್ರಿಲ್ಲರ್ ಉಂಟು ವಿತ್ ಸ್ಟವ್. ಮತ್ತು ಒಳ್ಳೆ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ಸ್ ಅಂತೂ ಬರಾಬರಿ ಕೊಟ್ಟಿದ್ದಾರೆ. ಇಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಸಹ ಒಂದು ಕ್ಯಾಬಿನೆಟ್ ಉಂಟು, ಕೆಳಗೆ ಸಹ ಕ್ಯಾಬಿನೆಟ್ಸ್ ಉಂಟು. ಪಾತ್ರೆ ತೊಳೆದ ಮೇಲೆ ಈ ಸ್ಟ್ಯಾಂಡ್ ಇಲ್ಲವ ಕೇಳ್ತೀರಾ? ಇಲ್ಲಿ ಹಾರ್ಡ್ ವಾಟರ್, ಆಯಿತಾ. ಎಷ್ಟು ಪಾತ್ರೆ ತೊಳೆದು ಸಹ ಅದರ ಮೇಲೆ ಕಲೆ ಇರ್ತದೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಎಂತ ಮಾಡ್ತೇನೆಂದ್ರೆ, ಪಾತ್ರೆ ಎಲ್ಲ ತೊಳೆದಾದ ಮೇಲೆ ವೀನಕ್ಕ ಅದನ್ನು ಒರೆಸಿ ಅದರ ಜಾಗದಲ್ಲಿ ಒಳಗೆ ಇಡ್ತಾರೆ. ನಾವು ಹೊರಗೆ ಎಂತ ಸಹ ಇಡುವುದಿಲ್ಲ ಪಾತ್ರೆ, ಯಾಕಂದರೆ ಹೊರಗೆ ಇಟ್ಟ ಕೂಡಲೇ ಸ್ಟೀಲ್ ಪಾತ್ರೆಗಳೆಲ್ಲ ಕಲೆ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇಲ್ಲಿ ಹಾರ್ಡ್ ವಾಟರ್ ಅಲ್ಲ, ಅಂದರೆ ಸಮುದ್ರ ನೀರನ್ನೇ ಶುದ್ಧ ಮಾಡಿ ಕೊಡುದು. ಟ್ಯಾಪಲ್ಲೆಲ್ಲ ಅದೇ ನೀರು ಬರುದು, ಸಮುದ್ರದ ನೀರು. ಅದರಿಂದಾಗಿ ಹಾರ್ಡ್ ವಾಟರ್ ಅಂತೇಳಿ ಕರೀತಾರೆ ಅಂಥ ನೀರನ್ನು. ಕಲೆ ಎಲ್ಲ ಹಾಗೆಯೇ ಉಳಿತದೆ ಪಾತ್ರೆಗಳಲ್ಲಿ. ಸೊ ತೊಳೆದ ಕೂಡಲೇ ಒಂದು 5 ನಿಮಿಷ ಬಿಟ್ಟು ಪಾತ್ರೆ ಎಲ್ಲ ಒರೆಸಿ ಅದರ ಜಾಗದಲ್ಲಿ ನಾವು ಇಡುವುದು. ಡೀಟೇಲ್ ನಾನು ಒಮ್ಮೆ ಕಿಚನ್ ಟೂರ್ ಸಹ ಮಾಡ್ತೇನೆ, ಆಯಿತಾ. ಕಿಚನ್ ನೈಫ್ ಸ್ಟ್ಯಾಂಡ್ ಇದು. ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಆಯಿತಾ. ಮತ್ತು ಎಣ್ಣೆಗಳು ಸಹ ನೋಡಿ ಇಂಟ್ಯಾಕ್ಟ್, ಗೋಡೆಗೆ ಯಾವ್ದು ಸಹ ಕೆಳಗೆ ನಪ್ಪೇಲ್ಬಾರ್ದಂತೇಳಿ ಅಲ್ಲೇ ಒಂದು ಸ್ಟ್ಯಾಂಡ್ ಮಾಡಿ ಅಲ್ಲಿ ಎಣ್ಣೆಗಳೆಲ್ಲ ಇಡಲಿಕ್ಕೆ. ಇಲ್ಲಿ ಸಹ ಬೇಕಾದ ವಸ್ತುಗಳು ಇಮಿಡಿಯೇಟ್ಲಿ, ಜೀರಿಗೆ ಇರಲಿ, ಕೊತ್ತಂಬರಿ ಇರಲಿ ಅಂತೆಲ್ಲ ಉಂಟು. ಹಾಗೆ ಚಿಕ್ಕ ಬಾಟಲಲ್ಲಿ ಹಾಕಿ ಇಟ್ಟಿದ್ದೇನೆ ಇಲ್ಲಿ. ಇದು ಕಿಯಾರನ ಚಿನ್ನದು ಮಾತ್ರೆ. ಇದು ಅಮ್ಮಗೆ ನಾನು ಹೇಳ್ತೇನೆ ಕೆಲವೊಮ್ಮೆ, ಇದು ಮಿನಿ ಡೂಪ್ಲಿಕೇಟ್ ಇರಬೇಕು, ಯಾಕಂದರೆ ಇದರಲ್ಲಿ ಹಠ ಕಮ್ಮಿ ಆಗ್ತದೆ. ಹಠ ಕಮ್ಮಿ ಆಗಲಿಲ್ಲ. ಸೊ ಅದರಿಂದಾಗಿ ಐ ಡೌಟ್ ದಿಸ್ ಚಿನ್ನದ ಮಾತ್ರೆ. ಟ್ಯೂಸ್ಡೇ ಇದನ್ನು ರುಬ್ಬಿ ಕೊಡಬೇಕು ಮಕ್ಕಳಿಗೆ. ಕೊಡ್ತೇನೆ ನಾನು, ಆದರೆ ಹಠ ಕಮ್ಮಿ ಆಗಲಿಲ್ಲ. ಹಾಕಿ ಕುತ್ಕೊಂಡು ಶೂಸ್ ಹಾಕ್ಲಿಕ್ಕೆ ಇಲ್ಲಿ ಒಂದು ಶೂ ರ್ಯಾಕ್ ಇದು, ಬಟ್ ಒಂದು ಸ್ಟ್ಯಾಂಡ್ ಆಗಿ ಇಟ್ಟಿದ್ದೇವೆ ನಾವು. ಇಲ್ಲಿ ಕುತ್ಕೊಂಡು ಶೂಸ್ ಸಹ ಹಾಕ್ಬೋದು. ಬೇಡದ ಶೂಸ್, ಇಮಿಡಿಯೇಟ್ಲಿ ಬೇಕಿದ್ದ ಶೂಸ್ ಅನ್ಸ ಇಲ್ಲಿ ಅಡಿಯಲ್ಲಿ ಇಡ್ಬೋದು. ಎಲ್ಲರಿಗೆ ಖುಷಿ ಆಗೋದು ಈ ಕ್ರೀಪರ್ಸ್ ಎಂಟರ್ ಆಗುವಾಗ ತುಂಬ ಒಳ್ಳೆ ಪಾಸಿಟಿವ್ ವೈಬ್ ಕೊಡ್ತದೆ.
ಈ ಕ್ರೀಪರ್ಸ್ ಹೇಗೆ ಬರೋದಂದ್ರೆ ಫೋಲ್ಡೇಬಲ್ ಆಯ್ತಾ, ಇಷ್ಟೇ ಸಪೂರ ಹೀಗೆ ಉದ್ದ ಇರ್ತದೆ, ನಾವು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಅದು ಫುಲ್ ಓಪನ್ ಆಗ್ತದೆ. ಸೊ ಆ ರೀತಿಯಲ್ಲಿ ಬರುದು. ಅಂಥದ್ದು ನಾವು ಮೂರು ಹಾಕಿದ್ದೇವೆ, 3 ಸೆಟ್ ಹಾಕಿದ್ದೇವೆ ಇಡೀ ಗೋಡೆಗೆ. ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಕೊಡ್ತದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಈ ಟಿವಿದು ಸ್ಟ್ಯಾಂಡ್ ಉಂಟಲ್ಲ, ಇಡೀ ಯೂನಿಟ್ ಕಾಣ್ತದಲ್ಲ, ಇದು ಸಹ ಇಂಟ್ಯಾಕ್ಟ್ ಗೋಡೆಗೆ ಹಾಕಿದ್ದು. ಕೆಳಗೆ ನೋಡಿ ಯಾವ ಕಾಲ್ಸ ಇಲ್ಲ ಇದಕ್ಕೆ. ಸೊ ಇದು ಗೋಡೆಗೆ ಮೌಂಟ್ ಮಾಡಿದ್ದು. ಅದರಲ್ಲೇ ಟಿವಿ ಹಾಗೂ ಇದೆಲ್ಲ ಸಿಸ್ಟಮ್ ಮತ್ತು ಕೆಲವು ಬುಕ್ಸ್, ಒಂದು ಡ್ರಾವರ್ ಸಹ ಬರ್ತದೆ. ಸೊ ಎಲ್ಲ ಅದರಲ್ಲೇ ಗೋಡೆಗೆ ಇಂಟ್ಯಾಕ್ಟ್. ಸೊ ಇದು ಸಹ ನಾವು ಅಮೆಝಾನಿಂದ ತಗೊಂಡದ್ದು. ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. UAE ಇದ್ದವರಿಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಯಾವುದೆಲ್ಲ ಲಿಂಕ್ ಹಾಕಿದ್ದೇನೆ ಆ ಲಿಂಕನ್ನು ಒತ್ತಿ ನೀವು ಈ ಪ್ರಾಡಕ್ಟ್ಸ್ ಅನ್ನು ಬೇಕಿದ್ರೆ ತಗೊಳ್ಬೋದು. ಇದು ಎಡ್ಜ್ ಸಹ ನೋಡಿ ಅಂತೆ ತಾಗದಾಗಿ, ಮಕ್ಕಳಿಗೆ ತಾಗುದಿಲ್ಲ ಆಚೆ ಈಚೆ ಹೋಗುವಾಗ, ಶಾರ್ಪ್ ಇಲ್ಲ. ಸೊ ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ದು. ನೋಡಿ ಇಲ್ಲಿ ಸಹ ಕೆಳಗೆ ಸಹ ಶಾರ್ಪ್ ಇಲ್ಲ, ಇಲ್ಲಿ ಸಹ ಹಾಗೆ. ಇಲ್ಲಾಂದರೆ ಮುಂಚೆದು ಶೋಕೇಸಲ್ಲಿ ನಾವು ಸೈಡ್ಗೆ ತಾಗದಾಗಿ ಎಲ್ಲ ಹಾಕ್ತಿದ್ದೆವು, ಇದಕ್ಕೆ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಇದು ಡೇ ಟೈಮ್ ವ್ಯೂ ಆಯ್ತಾ. ನೈಟ್ ವ್ಯೂ ತೋರಿಸ್ತೇನೆ. ನೈಟಿಗೆ ಒಂದು ಬೇರೆಯ ವೈಬ್ ನಾವು ಕ್ರಿಯೇಟ್ ಮಾಡಿದ್ದೇವೆ ಮನೆಯಲ್ಲಿ. ತುಂಬ ಹೊತ್ತು ನಾವು ಮನೆಯಲ್ಲೇ ಇರುದಲ್ಲ, ಸೊ ಅದರಿಂದಾಗಿ ಮನೆಯಲ್ಲೇ ಒಂದು ನಾವು ಇರುವ ಪ್ಲೇಸನ್ನು ಒಳ್ಳೆ ವೈಬ್ ಕ್ರಿಯೇಟ್ ಮಾಡ್ಬೇಕಂತೇಳಿ ರಾತ್ರಿಗೆ ಒಂದು ಒಳ್ಳೆ ಲೈಟ್ಸ್ ಎಲ್ಲ ಹಾಕಿ ತುಂಬ ವೈಬ್ರೆಂಟ್ ಆಗಿ ಕಾಣ್ತದೆ ರಾತ್ರಿಗೆ ಮನೆ. ಸೊ ನೈಟ್ ವ್ಯೂ ಸಹ ನಾನು ನಿಮಗೆ ತೋರಿಸ್ತೇನೆ. ಸೊ ನಮ್ಮ ಮನೆಯಲ್ಲಿ ಟೋಟಲ್ 4 ಜನ ಆಯ್ತಾ. ನಾನು, ನನ್ನ ಗಂಡ, ಮಗು ಹಾಗೂ ನನ್ನ ಗಂಡನ ದೊಡ್ಡ ಅಕ್ಕ. ಸೊ ನಾವು 4 ಜನ ಈ ಮನೆಯಲ್ಲಿ ಇರುವುದು. ಇಲ್ಲಿ ಸಹ ಒಂದು ಪ್ಲಾಂಟ್ ಇಟ್ಟಿದ್ದೇವೆ. ಇದು ಎರೇಕಾ ಪ್ಲಾಂಟ್. ಇದರ ಲಿಂಕ್ ಸಹ ಬೇಕಿದ್ರೆ ನಾನು ಹಾಕ್ತೇನೆ, ಅಮೆಝಾನ್ ಲಿಂಕ್. ಇದು ಸೋಫಾ, ಐಕ್ಯದು ಸೋಫಾ ಕಮ್ ಬೆಡ್. ಇದು ಕೆಳಗೆ ಓಪನ್ ಮಾಡಿದರೆ ಬೆಡ್ ಸಾಕ್ತದೆ. ಸೋಫಾ ಕಮ್ ಬೆಡ್. ರಾತ್ರಿಗೆ ಬೇರೆ ರೀತಿಯ ವೈಬ್ ಇರ್ತದೆ ಅಂತ ನಾನು ಹೇಳಿದಲ್ಲ, ಎಸ್ಪೆಷಲಿ ವೀಕೆಂಡ್ಸ್ ಆಯ್ತಾ. ಈ ಲೈಟ್ಸ್ ಎಲ್ಲ ಆನ್ ಮಾಡಿ ತುಂಬ ಎಲಿಗೆಂಟ್ ಹಾಗೂ ನಿಮಗೆ ಸಹ ಈ ಐಡಿಯಾವನ್ನು ಮಾಡಿಕೊಳ್ಬೋದು ನಿಮ್ಮ ಮನೆಯಲ್ಲಿ. ಲಿಂಕ್ಸ್ ಎಲ್ಲ ಬೇಕಿದ್ರೆ ನಾನು ಹಾಕ್ತೇನೆ, ಲೈಟ್ಸುದು ಲಿಂಕ್ಸ್. ಮತ್ತು ಈ ಲೈಟ್ಸ್, ಒಂದು ಲೈಟ್ ನಾನು ನಿಮಗೆ ತೋರಿಸ್ತೇನೆ. ಅದು ನಾವು ತಂದದ್ದು ಸ್ಪಾರ್ ಆಯಿತಾ, ಮ್ಯಾಂಗ್ಳೂರಲ್ಲಿ ಸ್ಪಾರ್ ಉಂಟಲ್ಲ ಸಿಟಿ ಸೆಂಟರಲ್ಲಿ. ಸೊ ಈ ಲೈಟ್ಸ್ ನಾವು ತಂದದ್ದು ಸ್ಪಾರಿಂದ. ನಾನು ನಿಮಗೆ ತೋರಿಸ್ತೇನೆ ಈಗ ವ್ಯೂ, ಈಗ ತೋರಿಸ್ತೇನೆ. ಈ ಕ್ರೀಪರ್ಸ್ಗಂತೂ ಫುಲ್ ಲೈಟ್ಸ್ ಹಾಕಿದ್ದೇವೆ ಹೀಗೆ. ಈ ಲೈಟ್ಸ್ ನಾವು ತಗೊಂಡದ್ದು, ಈ ಬಲ್ಬ್ ಥರ ಲೈಟ್ಸ್ ಉಂಟಲ್ಲ, ಇದು ನಾವು ತಗೊಂಡದ್ದು ಸ್ಪಾರಿಂದ. ಊರಿಗೆ ಹೋದಾಗ ಲಾಸ್ಟ್ ಟೈಮ್ ತಗೊಂಡು ಬಂದದ್ದು. ತುಂಬ ಒಳ್ಳೆ ಕ್ವಾಲಿಟಿ, ತುಂಬ ಒಳ್ಳೆ ಉಂಟು. ಇದೊಂದು ಬೇರೆ ಲೆವೆಲ್ ಲುಕ್ಕೇ ಕೊಡ್ತದೆ ಮನೆಗೆ. ಮತ್ತು ಈ ಲೈಟ್ಸ್ ನಾವು ಆನ್ಲೈನಿಂದ ತರಿಸಿದ್ವಿ. ಇಲ್ಲಿ ಊರಲ್ಲಿ ಸಹ ಸಿಗ್ಬೋದು. ರಾತ್ರಿಗಂತೂ ಹೆಚ್ಚು ಬ್ರೈಟ್ ಲೈಟ್ಸ ಬೇಡ, ಡಿಮ್ ಮಾಡ್ಬೋದು. ಈ ಲೈಟ್ಸ ಎಲ್ಲ ಆ್ಯಪಲ್ಲಿ ಕಂಟ್ರೋಲ್ಡ್ ಆಯಿತಾ. ನಾವು ಊರಲ್ಲಿ ಇದ್ದಾಗ ಸಹ ಇಲ್ಲಿಯ ಲೈಟ್ಸ್ ಆನ್ ಆಫ್ ಮಾಡ್ಬೋದು. ಆ್ಯಪಲ್ಲಿ ಆನ್ ಮಾಡಿದರೆ ಆನ್ ಆಗ್ತದೆ, ಆಫ್ ಮಾಡಿದರೆ ಆಫ್ ಆಗ್ತದೆ. ಖಾಲಿ ಸ್ವಿಚ್ ಆನ್ ಇಡಬೇಕು, ಲೈಟ್ಸದು ಸ್ವಿಚ್ ಆನ್ ಇಡಬೇಕು. ಮತ್ತು ನಮಗೆ ಫೋನಲ್ಲಿ ನಮಗೆ ಇದು ಮಾಡ್ಬೋದು, ಆನ್ ಆಫ್ ಮಾಡ್ಬೋದು ಲೈಟ್ಸನ್ನು. ಈ ಲೈಟ್ಸು ಸಹ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ರಾತ್ರಿಗೆ ಒಂದು 2-3 ತಾಸಿಗೆ ಕೊಕ್ಕೋದು ಸಹ ಲೈಟ್ ಹಾಕ್ತೇವೆ ನಾವು. ಮತ್ತು ಇದು ಸಹ ಕ್ಯಾರಾಗಿ ಗಿಫ್ಟ್ ಸಿಕ್ಕಿದ್ದು ಬರ್ಡೇಗೆ. ಈ ಲೈಟ್ ಸಹ ತುಂಬ ಚಂದ ಉಂಟಲ್ಲ. ಇದು ನಮ್ಮ ಲೈಫ್ ಪ್ಲಾಂಟ್ ಎಕ್ವೇರಿಯಂ. ಇದಕ್ಕೆ ಸಹ ದಿನಕ್ಕೆ ಒಂದು 5 ತಾಸು ಲೈಟ್ ಬೀಳ್ತದೆ. ಲೈಟ್ ಬೀಳುವುದರಿಂದ ಗಿಡಗಳೆಲ್ಲ ಬೆಳೀತದೆ. ನನಗಂತೂ ಸೆಂಟ್ರಲೈಸ್ಡ್ AC, ಕಿಚನಿಂದ ಹಿಡಿದು ರೂಮ್ ಮತ್ತು ಹಾಲ್ ಎಲ್ಲ ಕಡೆ ಸೆಂಟ್ರಲೈಸ್ಡ್ AC ಒಂದು ಯೂನಿಟ್ ಉಂಟು ಇಡೀ ಮನೆಗೆ. ಈ ಯೂನಿಟ್ ಒಂದು ಸ್ವಿಚ್ ಆನ್ ಮಾಡಿದರೆ ಇಡೀ ಮನೆಗೆ AC ಆನ್ ಆಗ್ತದೆ. ಮತ್ತು ಇಲ್ಲಿ ತುಂಬ ಫ್ಲ್ಯಾಟ್ಸಲ್ಲಿ ಎಲ್ಲ ಫ್ಯಾನ್ ಇರುವುದಿಲ್ಲ ಆಯಿತಾ. ನಾವಿಲ್ಲಿ ಬಂದ ಕೂಡಲೇ ಅದು ಫ್ಯಾನ್ದು ಶಬ್ದ ಇಲ್ಲದೆ ನಮಗೆ ನಿದ್ದೆ ಬರುವುದಿಲ್ಲ. ಸೊ ಫಸ್ಟ್ ಡೇ ಈ ಫ್ಲ್ಯಾಟಿಗೆ ಬಂದಾಗ ನಮಗೆ ನಿದ್ದೆವೇ ಇಲ್ಲ. ಸೊ ನೆಕ್ಸ್ಟ್ ಡೇ ನಾವು ಒಂದು ಜನ ತರಿಸಿ ಹಾಲ್ಗೆ ಸಹ ರೂಮ್ಗೆ ಸಹ ಫ್ಯಾನ್ ಹಾಕಿಸಿದೆವು. ಸೊ ಇಲ್ಲಿ ಸಹ ಫ್ಯಾನ್ ಉಂಟು, ನಮ್ಮ ರೂಮಲ್ಲಿ ಸಹ ಫ್ಯಾನ್ ಹಾಕಿಸಿದ್ದೇವೆ. ಮನೆ ಅಂತೂ ಅನ್ಫರ್ನಿಶ್ಡ್. ನಾವು ಬರುವಾಗ ಎಂತ ಸಹ ಇರಲಿಲ್ಲ, ಫರ್ನಿಚರ್ಸ್ ಇರಲಿ ಇಲ್ಲದ್ರೆ ಎಲ್ಲ ವಸ್ತುಗಳೆಲ್ಲ ನಾವೇ ತಂದು ಸೆಟ್ ಮಾಡಿಸಿದ್ದು. ಸೊ ಇದು ಅನ್ಫರ್ನಿಶ್ಡ್ ಮನೆ. ಕಸ ಇರಲಿ, ಕಡ್ಡಿ ಇರಲಿ ಎಲ್ಲ ನಮ್ಮದೇ.
ಸೊ ಬರುವಾಗ ಫುಲ್ ಕ್ಲೀನ್ ಇತ್ತು. ಬಂದ ಮೇಲೆ ನಾವು ನಮಗೆ ಬೇಕಿದ್ದಾಗಿ ಸೆಟ್ ಮಾಡಿದ್ದೇವೆ. ಹೋಮ್ ಟೂರ್ ಮಾಡಿ ಮಾಡಿ ಅಂತೇಳಿ ತುಂಬಾ ಟೈಮ್ದ ಕೇಳ್ತಿದ್ದೀರಲ್ಲ. ಸೊ ಇದೇ ನಮ್ಮ ಚಿಕ್ಕದಾದ ಚೊಕ್ಕದಾದ ಮನೆ. ಹೇಗಾಯ್ತು ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ. ದುಬೈಯಿಂದ ಸ್ವಲ್ಪ ದೂರ ಆದ್ರಿಂದ, ದುಬೈಯಿಂದ ದೂರ ಅಂದ್ರೆ ಅರೌಂಡ್ 30 ಮಿನಿಟ್ಸ್ ದೂರ ದುಬೈಯಿಂದ ಆದ್ರಿಂದ ಇಷ್ಟು ದೊಡ್ಡ ಹಾಲ್ ರೂಮ್ ಎಲ್ಲ ಸಿಗ್ತದೆ. ದುಬೈದು ಮನೆಗಳಾದ್ರೆ ಎಂಟರ್ ಆಗುವಾಗಲೇ ಇಡೀ ಮನೆ ಕಾಣ್ತದೆ, ಹಾಲ್ಸ್ ಕಾಣ್ತದೆ, ಬೆಡ್ರೂಮ್ಸ್ ಕಾಣ್ತದೆ, ಎಲ್ಲ ಕಾಣ್ತದೆ. ಯಾಕಂದ್ರೆ ಅಷ್ಟು ಚಿಕ್ಕ ಇರ್ತದೆ ಮನೆ. ಅದಕ್ಕೆ ನಾವು ಅಜ್ಮಾನಲ್ಲಿ ಇರುದು. ಅಜ್ಮಾನಲ್ಲಿ ಸ್ವಲ್ಪ ಸ್ಪೇಷಿಯಸ್ ಇರ್ತದೆ. ಊರಾಗಿ ಜಾಲೆಲ್ಲ, ಬಟ್ ಅಟ್ಲೀಸ್ಟ್ ನಾವು ಇರುವ ಮನೆ ಜಾಸ್ತಿ ಹೊತ್ತು ಇರುವ ಮನೆ ಅದು ಸ್ವಲ್ಪ ಸ್ಪೇಷಿಯಸ್ ಇರ್ಬೇಕಲ್ಲ ಓಡಾಡ್ಲಿಕ್ಕೆಲ್ಲ, ಎಸ್ಪೆಷಲಿ ಮಕ್ಕಳಿರುವಾಗ. ಇಲ್ಲದ್ರೆ ಒಬ್ಬರನ್ನೊಬ್ಬರು ತಾಂಟಿಕೊಂಡೇ ಇರ್ಬೇಕಾಗ್ತದೆ, ಅದು ಭಾರಿ ಕಷ್ಟ. ನಮ್ಗೆ ಅಂತೂ ಹಾಗೆ ಇರ್ಲಿಕ್ಕೆ ಆಗುದಿಲ್ಲ. ಸ್ಪೇಷಿಯಸ್ ಮನೆ ಇರ್ಲಿಕ್ಕೆ ಖುಷಿ. ಅದಕ್ಕೆ ಈ ಮನೆ ನಮಗೆ ತುಂಬಾ ಖುಷಿ. ಈ ಮನೆಗಂತೂ ತುಂಬಾ ಜನರು ಬಂದಿದ್ದಾರೆ, ತುಂಬಾ ಜನ ಇಲ್ಲೇ ಇದ್ದಿದ್ದಾರೆ 1-2-3 ತಿಂಗಳು. ತುಂಬಾ ಜನರು ಒಳ್ಳೆ ರೀತಿಯಲ್ಲಿ, ಈ ಮನೆಯಲ್ಲಂತೂ ತುಂಬಾ ಮೆಮರೀಸ್ ಉಂಟು ನಮ್ಮದು. ಸೊ ಈ ಮನೆ ಅಂತೂ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾವು ಇರುವುದು 8th ಫ್ಲೋರ್ ಅಲ್ಲಿ. 8th ಫ್ಲೋರ್ ಅಂದ್ರೆ 4 ಫ್ಲೋರ್ ಪಾರ್ಕಿಂಗ್ ಉಂಟು. ಸೊ 12th ಫ್ಲೋರ್ ಇದು ಆಕ್ಚುಲಿ, ಬಟ್ ಅವರು ಕೌಂಟ್ ಮಾಡಿದ ಲೆಕ್ಕದಲ್ಲಿ 8th ಫ್ಲೋರ್ ಪ್ಲಸ್ 4 ಫ್ಲೋರ್ಸ್ ಪಾರ್ಕಿಂಗ್. ಕಿಚನ್ ಟೂರ್ ಒಮ್ಮೆ ನಾನು ಸಪ್ರೇಟ್ ಆಗಿ ಮಾಡ್ತೇನೆ ಆಯ್ತಾ. ಯಾವಾಗ ಪುರ್ಸೋದಿರುವಾಗ ಕಿಚನ್ದು ಟೂರ್ ಮಾಡ್ತೇನೆ. ಈಗಂತೂ ಒಮ್ಮೆಲೆ ನಾನು ತೋರಿಸಿ ಬಿಟ್ಟೆ. ನಿಮ್ಗೆ ಯಾವ್ದಾದ್ರು ಸಹ ಲಿಂಕ್ ಬೇಕಿದ್ರೆ ಕಮೆಂಟ್ ಮೂಲಕ ಹೇಳಿ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಹೋಮ್ ಟೂರ್ ಮಾಡುದು. ಅಮ್ಮಸರದಲ್ಲಿ ಎಂತ ಮಿಸ್ ಆಗಿದೆ ನಂಗೆ ಸಹ ಗೊತ್ತಿಲ್ಲ. ಸೊ ಎಂತ ಸಹ ಮಿಸ್ ಆಗಿದೆ, ನಿಮ್ಗೆ ಎಕ್ಸ್ಪ್ಲನೇಷನ್ ಬೇಕಿದ್ರೆ ಕಮೆಂಟ್ ಮೂಲಕ ಹೇಳಿ. ಮನೆ ದೊಡ್ಡ ಇರಲಿ ಚಿಕ್ಕ ಇರಲಿ ಮ್ಯಾಟರ್ ಆಗುದಲ್ಲ. ಮನೆಯಲ್ಲಿ ಎಷ್ಟು ಜನರು ಖುಷಿಯಲ್ಲಿ ಇರ್ತಾರೆ, ಎಷ್ಟು ಹೆಲ್ದಿ ಇರ್ತಾರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಅದು ಮ್ಯಾಟರ್ ಆಗ್ತದಲ್ಲ. ಸೊ ಕೆಲವೊಮ್ಮೆ ದೊಡ್ಡ ಮನೆ ಇದ್ರೆ ಸಹ ಪೀಸ್ ಆಫ್ ಮೈಂಡ್ ಇರುದಿಲ್ಲ. ಅಂತ ಮನೆಯಲ್ಲಿ ಇದ್ದು ಸಹ ಪ್ರಯೋಜನ ಇಲ್ಲ ಅಲ್ಲ. ಆಗ ಎಲ್ಲ ಸೌಲಭ್ಯ ಇರ್ತದೆ, ಆದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲದ್ರೆ ಅಷ್ಟು ದೊಡ್ಡ ಮನೆಯಲ್ಲಿ ಇದ್ದೆ ಅಂತ ಪ್ರಯೋಜನ ಅಲ್ಲ. ಚಿಕ್ಕ ಮನೆಯಲ್ಲಿ ಇದ್ದೆ ಸಹ ಕೆಲವರು ನಗಿಸ್ತಾ ಗಮ್ಮತ್ತು ಮಾಡ್ತಾ ಖುಷಿಯಲ್ಲಿ ಇರ್ತಾರೆ. ಸೊ ಅಂತ ಮನೆ ದೊಡ್ಡ ಅರಮನೆ ಅಂತೇಳಿ ಹೇಳ್ಬೋದು. ಖುಷಿ ಇರಬೇಕು ಮನೆಯಲ್ಲಿ, ಖುಷಿ ಇರಬೇಕು, ಸಮಾಧಾನ ಇರಬೇಕು, ಒಳ್ಳೆ ಹೆಲ್ತ್ ಇರಬೇಕು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ. ಆಗ ಮನೆಯನ್ನು ಒಂದು ಹ್ಯಾಪಿ ಹೋಮ್ ಅಂತೇಳಿ ಕರಿಬಹುದು. ಈ ಹೋಮ್ ಟೂರ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊರೆಗೆ ಟೇಕ್ ಕೇರ್, ಬೈ ಬೈ.